ಪೂಜ್ಯ ಗುರುಗಳಿಗೆ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಚಿಕ್ಕಮಗಳೂರಿನಲ್ಲಿ ಉಪವಿಭಾಗಾಧಿಕಾರಿಗಳಾಗಿ ಅತ್ಯಂತ ಸಾರ್ಥಕ ಸೇವೆಯನ್ನ ಸಲ್ಲಿಸಿ ತಮ್ಮ ಕಂದಾಯ ಕಳಕಳಿಯನ್ನ ಇಡೀ ರಾಜ್ಯದಾದ್ಯಂತ ಪಸರಿಸಿದಂತಹ ಈಗ ಪೂಜ್ಯ ಗುರುಗಳಾಗಿರುವಂತಹ ಪರಮಪೂಜ್ಯ ಡಾಕ್ಟರ್ ವಿಶ್ವನಾಥ ಗುರುಗಳನ್ನ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿ ಕೋರ್ಕೊಂಡಾಗ ಅವರು ಅತ್ಯಂತ ಪ್ರೀತಿಯಿಂದ ಚಿಕ್ಕಮಗಳೂರಿಗೆ ಬರೋದಕ್ಕೆ ಒಪ್ಪಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದು ತುಂಬಾ ಸಂತೋಷವನ್ನ ತಂದಿದೆ. ಚಿಕ್ಕಮಗಳೂರಿನ ಸಂದರ್ಭದಲ್ಲಿ ಚಿಕ್ಕಮಗಳೂರಿನ ಎಲ್ಲ ತಾಣಗಳಿಗೆ ಹೋಗ್ಬೇಕಾದರೂ ಕೂಡ ಅವರು ಜೊತೆಗೆ ಕರೆದುಕೊಂಡು ಹೋಗಿ ಅಲ್ಲಿಯ ವಿಶೇಷಗಳನ್ನ ಅಲ್ಲಿಯ ವೈವಿಧ್ಯಗಳನ್ನ ತಿಳಿದುಕೊಳ್ಳೋಕೆ ಕೂಡ ಸಹಕಾರ ನೀಡಿದ್ದನ್ನ ನನ್ನ ಮನಸ್ಸು ತುಂಬ ಪ್ರೀತಿಯಿಂದ ಸ್ಮರಿಸ್ಕೊಳ್ತಾ ಇದೆ. ಮತ್ತು ಇದರ ಜೊತೆಗೆ ಮತ್ತೊಂದು ವಿಶೇಷ ಅಂತಂದ್ರೆ ನಾನು ಈ 31ರಂದು ವೃತ್ತಿಯಿಂದ ನಿವೃತ್ತಿಯನ್ನ ಪಡೆದುಕೊಳ್ತಾ ಇದ್ದೇನೆ. ನಿವೃತ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಮೊದಲು ನಮ್ಮ ಚಿಕ್ಕಮಗಳೂರಿನ ಸಂದರ್ಭದಲ್ಲಿ ತುಂಬಾ ನೆಲೆಗಳಿಗೆ 4-5 ವರ್ಷಗಳಿಂದ ಕೂಡ ನೆಲೆಗಳಿಗೆ ನಿಂತಿದ್ದಂತಹ ನಮ್ಮ ಶ್ರವಣೋತ್ಸವ ಕ್ರೀಡಾಂಗಣದ ಕಾಮಗಾರಿ ಆರಂಭ ಆಗೋದಕ್ಕೆ ಅದನ್ನ ಆದರೆ ನನಗೆ ತುಂಬಾ ಸಂತೋಷ ಸಮಾಧಾನ ಆಗುತ್ತೆ ಅಂತ ಹೇಳಿ ಸನ್ಮಾನ್ಯ ಶಾಸಕರಲ್ಲಿ ನಾನು ವಿನಂತಿಯನ್ನ ಮಾಡಿಕೊಂಡಾಗ ಅವರು ಅತ್ಯಂತ ಪ್ರಯತ್ನವನ್ನ ಮಾಡೋದ್ರ ಮೂಲಕ ಮತ್ತೆ ಮಾನ್ಯ ಸಚಿವರಲ್ಲಿ ಕೂಡ ಒತ್ತಡವನ್ನ ತಂದು ಸಚಿವರಿಂದ ಅನುದಾನ ಬಿಡುಗಡೆ ಮಾಡಿಸಿ ಅವರ ವೈಯಕ್ತಿಕ ಅನುದಾನವನ್ನ ಕೂಡ ನೀಡಿ 3 ಕೋಟಿಗಳವರೆಗೆ ಈ ರೀತಿಯ ಅನುದಾನವನ್ನ ಸೇರಿಸಿ ಮತ್ತೊಮ್ಮೆ ಆ ಒಂದು ನಿಂತು ಹೋಗಿದ್ದ ಕಾಮಗಾರಿಗೆ ಮತ್ತೆ ಜೀವವನ್ನ ತುಂಬಿ 1ನೇ ತಾರೀಕು ಪೂಜೆಯನ್ನ ಮಾಡೋದ್ರ ಮೂಲಕ ಈ 4 ತಿಂಗಳ ಒಳಗೆ ಇಂತಹ ಒಂದು ಚಿಕ್ಕಮಗಳೂರಿಗೆ ತೀರ ಅಗತ್ಯವಾಗಿ ಬೇಕಾಗಿದ್ದಂತಹ ಸಿಂಥೆಟಿಕ್ ಟ್ರ್ಯಾಕ್ ಅನ್ನ ಪೂರ್ಣಗೊಳಿಸೋದಕ್ಕೆ ಸಹಾಯ ನೀಡಿರುವುದನ್ನು ಈ ಒಂದು ಸಂದರ್ಭದಲ್ಲಿ ಮನಃಪೂರ್ವಕವಾಗಿ ಸ್ಮರಿಸಿಕೊಳ್ತಾ ಇಂತಹ ಒಂದು ಪವಿತ್ರವಾದಂತಹ ಸಂದರ್ಭದಲ್ಲಿ ಪವಿತ್ರವಾದಂತಹ ತಾಣದಲ್ಲಿ ಎಲ್ಲ ಗುರು ಹಿರಿಯರ ಸಮ್ಮುಖದಲ್ಲಿ ಚಿಕ್ಕಮಗಳೂರು ನೆಲೆಬೆಲೆ ಬೆಳಕನ್ನ ಕಾಣೋದಕ್ಕೆ ಲೋಕಾರ್ಪಣೆ ಆಗೋದಕ್ಕೆ ಅದನ್ನ ಈ ಮೂಲಕ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡೋದಕ್ಕೆ ಅವಕಾಶವನ್ನ ಕೊಟ್ಟದಕ್ಕಾಗಿ ನಾನು ಎಲ್ಲರಲ್ಲಿ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನುಡಿಯ ಕೃತಿಯವರಿಗೆ ನುಡಿ ತೋರಣ ಕಟ್ಟಿದಂತಹ ನಾಗಶ್ರೀ ಅವರಿಗೆ ಮತ್ತು ಶಿವ ಚೈತನ್ಯ ಕಿರಣ ಪ್ರಕಾಶನ ಅತ್ಯಂತ ಪ್ರಾಂಜಲತೆಯಿಂದ ಈ ಒಂದು ಪ್ರಕಾಶನ ಕಾರ್ಯವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಮತ್ತಷ್ಟು ಉನ್ನತೋನ್ನತವಾಗಿ ಬೆಳೆಯಲಿ ಅಂತ ಹೇಳಿ ಆಶಿಸ್ತಾ ಅವರೇ ರೂಪಿಸಿರುವಂತಹ ಅವರ ಪ್ರಕಾಶನದಲ್ಲಿ ಹೊರಬರ್ತಾ ಇರುವಂತಹ ಮತ್ತೊಂದು